ಟೈಮ್ ಟ್ರಾವೆಲಿಂಗ್ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಒಂದು ಪಾಯಿಂಟ್ ಎ ಇಂದ ಇನ್ನೊಂದು ಪಾಯಿಂಟ್ ಬಿ ಗೆ ಹೋದ್ರೆ ಅದನ್ನ ಟ್ರಾವೆಲಿಂಗ್ ಅಂತ ಕರೀತಾರೆ. ಅದೇ ಒಂದು ಪಾಯಿಂಟ್ ಎ ಸಮಯದಿಂದ ಇನ್ನೊಂದು ಪಾಯಿಂಟ್ ಬಿ ಸಮಯಕ್ಕೆ ಹೋದ್ರೆ ಅದನ್ನ ಟೈಮ್ ಟ್ರಾವೆಲಿಂಗ್ ಅಂತ ಕರೀತಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಪಾಯಿಂಟ್ ಏನು ಅಂತಂದ್ರೆ ಟೈಮ್ ಟ್ರಾವೆಲಿಂಗ್. ಸೊ ಟೈಮ್ ಟ್ರಾವೆಲಿಂಗ್ ಅಂದ್ರೆ ಏನು, ಅಥವಾ ಇದಕ್ಕೆ ಬೇಕಾಗಿರುವಂತಹ ಉದಾಹರಣೆಗಳು ಕೂಡ ನಾನು ಕೊಡ್ತೀನಿ. ಹಾಗೆ ಈ ವಿಡಿಯೋನ ನೀವು ಪೂರ್ತಿ ನೋಡಿ. ನಿಮಗೆ ಒಂದು ಸ್ಟೋರಿ ಕೂಡ ಮಾತಾಡ್ತಾ ಇದ್ದೀನಿ. ಆ ಸ್ಟೋರಿ ಏನು ಅಂತಂದ್ರೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ಟೈಮ್ ಟ್ರಾವೆಲ್ನ ಉದಾಹರಣೆಗಳು. ಫಾರ್ ಎಕ್ಸಾಂಪಲ್, ನಮ್ಮ ಮಹಾಭಾರತ ರಾಮಾಯಣಗಳಲ್ಲಿ ಟೈಮ್ ಟ್ರಾವೆಲ್ನ ಉಲ್ಲೇಖಗಳು ಸುಮಾರು ಸಲ ಆಗಿದಾವೆ. ಆದರೆ ಟೈಮ್ ಟ್ರಾವೆಲ್ ಹೇಗ್ ಮಾಡೋದು ಅಥವಾ ಟೈಮ್ ಟ್ರಾವೆಲ್ ಆಗಿರುವಂತಹ ಉದಾಹರಣೆಗಳು ಎಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ನಾನು ಟೈಮ್ ಟ್ರಾವೆಲ್ ನ ಉದಾಹರಣೆನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಮಹಾಭಾರತದಲ್ಲಿ ನಡೆಯುವಂತಹ ಒಂದು ಘಟನೆ. ಈ ಘಟನೆ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರ್ಬೋದು, ಆದ್ರೆ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಾವು ಕಥೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಟೈಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಸಮಯ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನಮ್ಮ ಫಿಸಿಸಿಸ್ಟ್ ಗಳ ಪ್ರಕಾರ 4 ಡೈಮೆನ್ಷನ್ಗಳಿದಾವೆ. ಒಂದು 3 ಡೈಮೆನ್ಷನ್ಸ್ ಸ್ಪೇಷಿಯಲ್ ಡೈಮೆನ್ಷನ್ಗಳು, ಇನ್ನೊಂದು ಟೈಮ್ ಡೈಮೆನ್ಷನ್. ಸೊ ಸ್ಪೇಸ್ ಡೈಮೆನ್ಷನ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಅಂದ್ರೆ ಹೈಟ್, ಲೆಂಗ್ತ್, ಬ್ರೆತ್, ಇದು ಸ್ಪೇಷಿಯಲ್ ಡೈಮೆನ್ಷನ್. ಮತ್ತೆ ಟೈಮ್ ಅನ್ನೋದು ಟೈಮ್ ಡೈಮೆನ್ಷನ್. ಸೊ 4 ಡೈಮೆನ್ಷನ್ಸ್ಗಳಿದಾವೆ ನಮ್ಮ ಫಿಸಿಸಿಸ್ಟ್ಗಳ ಪ್ರಕಾರ ಈಗ. ಆದರೆ ಟೈಮ್ನ ಆರೋ ಆಫ್ ಟೈಮ್ ಅಂತ ಕರೀತಾರೆ, ಅಥವಾ ಟೈಮ್ನ ಆರೋ ಅಂತ ಕರೀತಾರೆ. ಅಂದ್ರೆ ಏನು ಅಂತಂದ್ರೆ ಟೈಮ್ ಬರೀ ಒಂದು ಡೈರೆಕ್ಷನ್ ಮಾತ್ರ ಹೋಗ್ಬೋದು ಅಂತ ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್. ಟೈಮ್ನ ಬರೀ ಒಂದೇ ಡೈರೆಕ್ಷನ್ ಅಲ್ಲಿ ಮಾತ್ರ ಹೋಗ್ಬೋದು, ಅಥವಾ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಮ್ಮ ಫಿಸಿಸಿಸ್ಟ್ಗಳು. ಸೊ ಈಗ ನಿಮ್ಗೆ ಟೈಮ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಟೈಮ್ ಅನ್ನೋದು ಒಂದು ಡೈಮೆನ್ಷನ್, ಅಥವಾ ಟೈಮ್ನ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡೋದಕ್ಕೆ ಯಾರ ಕೈಯಿಂದನೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಟೈಮ್ ಅಂದ್ರೆ ಏನು ಅಂತ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಟೈಮ್ ಅನ್ನೋದನ್ನ ಕೆಲವರು ಇಲ್ಯೂಷನ್ ಅಂತ ಅಂತಾರೆ, ಟೈಮ್ ಅನ್ನೋದು ಕೆಲವರು ಮಾಯೆ ಅಂತ ಕೂಡ ಅಂತಾರೆ, ಅಥವಾ ಇದೊಂದು ಊಹೆ ಕೂಡ ಅಂತಾರೆ. ಹಾಗೆ ಟೈಮ್ ಟ್ರಾವೆಲ್ ಮಾಡೋದು ಹೇಗೆ, ಟೈಮ್ ಟ್ರಾವೆಲ್ನ ಹೇಗ್ ಮಾಡೋದು, ಅದನ್ನ ನಾವು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಮುಂಚೆ ಅಂದ್ರೆ 18-17 ಶತಮಾನದಲ್ಲಿ ಟೈಮ್ ಎಲ್ಲಾ ಕಡೆ ಒಂದೇ ಅಂತ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇತ್ತು. ಅದು ನ್ಯೂಟೋನಿಯನ್ ಕಾನ್ಸೆಪ್ಟ್ ಆಗಿರುತ್ತೆ. ಆ ಟೈಮ್ನ ಎಲ್ಲ ಕಡೆ ಯೂನಿವರ್ಸ್ ನಲ್ಲಿ ನಾನು ಎಲ್ಲೂ ಹೋದ್ರು ನನಗೆ ಭೂಮಿ ಮೇಲೆ 6 ಗಂಟೆ ಆಗಿದ್ರೆ ಚಂದ್ರನಲ್ಲೂ ನನಗೆ 6 ಗಂಟೆನೇ ಆಗಿರುತ್ತೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇತ್ತು. ಸೂರ್ಯನ ಮೇಲೆ ಹೋಗ್ತೀನಿ ಅಂತಂದ್ರೆ ನನಗೆ ಟೈಮ್ ನನ್ನ ಭೂಮಿ ಮೇಲೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅನ್ನೋಂಥ ಒಂದು ಅರ್ಥ ಆಯ್ತು. ಆದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಬಂದಾಗ ಅವರ ಥಿಯರಿ ಆಫ್ ರಿಲೇಟಿವಿಟಿಯಿಂದ ನಮ್ಗೆ ಗೊತ್ತಾಗಿದೆ ಏನು ಅಂತಂದ್ರೆ ಅದು ಸುಳ್ಳು. ಟೈಮ್ ಆಬ್ಸಲ್ಯೂಟ್ ಅಲ್ಲ, ಟೈಮ್ ಈಸ್ ವೇರಿಯಂಟ್ಸ್ ಆಗುತ್ತೆ. ಟೈಮ್ ವೇರಿ ಆಗ್ತಾ ಹೋಗುತ್ತೆ. ಅಂದ್ರೆ ನನ್ನ ಭೂಮಿ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡೋ ಅಂತ ಟೈಮು ಚಂದ್ರನ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಭೂಮಿ ಮೇಲೆ ಇರುವಂತ ಟೈಮು ಮತ್ತೆ ಚಂದ್ರನ ಮೇಲೆ ಇರುವಂತ ಟೈಮು ಈವನ್ ಅಟ್ ದ ಸೈಮಲ್ಟೇನಿಯಸ್ ಟೈಮ್ ಸೇಮ್ ಆಗಿರೋದಿಲ್ಲ. ಇವರಿಬ್ಬರ ಸಮಯ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂತ ಒಂದು ಥಿಯರಿ ಬಂತು. ಈ ಥಿಯರಿ ಬರ್ತಿದ್ದಂಗೆ ಇನ್ನೂ ಒಂದು ಥಿಯರಿ ಏನ್ ಬಂತು ಅಂತಂದ್ರೆ, ಇದು ಸತ್ಯ ಆಗಿದ್ರೆ ಟೈಮ್ ಟ್ರಾವೆಲ್ ಕೂಡ ಮಾಡೋದು ಸತ್ಯ ಆಗಿರ್ಬೇಕು ಅನ್ನುವಂತಹ ಇನ್ನೂ ಒಂದು ಥಿಯರಿ ಬರಕ್ ಶುರು ಆಯ್ತು. ಸೊ ಈ ಥಿಯರಿ ಏನ್ ಹೇಳತ್ತಂತಂದ್ರೆ, ನಾವು ಟೈಮ್ ನಿಂದ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಬರೀ ಫ್ಯೂಚರ್ ಅಲ್ಲಿ ಮಾತ್ರ ಹೋಗ್ಬೋದು. ಅಂದ್ರೆ ನಾನು ಫ್ಯೂಚರ್ ಮಾತ್ರ ಟೈಮ್ ಟ್ರಾವೆಲ್ ಮಾಡ್ಬೋದು, ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ. ಪಾಸ್ಟ್ಗೆ ಯಾಕೆ ಟೈಮ್ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಅಂತಂದ್ರೆ, ನಮಗೆ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಅಂತ ಒಂದು ಪ್ಯಾರಾಡಾಕ್ಸ್ ಬರುತ್ತೆ. ಈ ಪ್ಯಾರಾಡಾಕ್ಸ್ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ನೀವು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ತೀನಿ ಟೈಮ್ ಪ್ಯಾರಾಡಾಕ್ಸ್ ವಿಡಿಯೋಸ್. ಸೊ ಪ್ಯಾರಾಡಾಕ್ಸ್ ಬರುತ್ತೆ, ಅದಕ್ಕೆ ನಾವು ಪಾಸ್ಟ್ಗೆ ಹೋಗೋದಕ್ಕಾಗೋದಿಲ್ಲ. ಆದ್ರೆ ಬರೀ ನಾನು ಫ್ಯೂಚರ್ಗೆ ಮಾತ್ರ ಟೈಮ್ ಟ್ರಾವೆಲ್ ಮಾಡ್ಬೋದು ಅನ್ನುವಂತಹ ಒಂದು ನಿಕಟವಾದಂತಹ ಥಿಯರೀಸ್ನ ಪಬ್ಲಿಷ್ ಮಾಡ್ತಾರೆ ಸೈಂಟಿಸ್ಟ್ಗಳು. ಸೊ ನನಗೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ 2 ರೀತಿಯಾದಂತಹ ವಿಧಿಗಳಿದಾವೆ. ಒಂದನೇ ವಿಧಿ ಯಾವುದು ಅಂತಂದ್ರೆ, ನಾನು ಒಂದು ಆಬ್ಜೆಕ್ಟ್ ತಗೋತೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಸ್ಪೇಸ್ ಶಿಪ್ ತಗೋತೀನಿ ಅಂತ ಇಟ್ಕೊಳ್ಳಿ. ಆ ಸ್ಪೇಸ್ ಶಿಪ್ನ ನಾನೇನಾದರೂ ಭೂಮಿನ ಬಿಟ್ಟು 99.99% ಸ್ಪೀಡ್ ಆಫ್ ಲೈಟ್ ನಲ್ಲಿ ನಾನು ಏನಾದರೂ ಟ್ರಾವೆಲ್ ಮಾಡಿದ್ರೆ ನನ್ನ ಟೈಮ್ ಭೂಮಿನಲ್ಲಿರೋ ಟೈಮ್ಗಿಂತ ಸ್ಲೋ ಆಗಿ ಓಡೋದಕ್ಕೆ ಶುರು ಆಗುತ್ತೆ, ಅಥವಾ ನನ್ನ ಟೈಮ್ ಕಂಪ್ಲೀಟ್ ಆಗಿ ಸ್ಟಾಪ್ ಕೂಡ ಆಗ್ಬಿಡುತ್ತೆ, ಅಥವಾ ತುಂಬಾ ಸ್ಲೋ ಆಗ್ಬಿಡುತ್ತೆ. ಭೂಮಿನಲ್ಲಿ ಆಗುವಂತಹ 5 ವರ್ಷ ನನಗೆ ಕೇವಲ 10 ದಿವಸ ಮಾತ್ರ ಆಗಿರ್ಬೋದು, ಅಥವಾ 2 ದಿನ ಆಗಿರ್ಬೋದು, ಅಥವಾ ಡಿಪೆಂಡ್ ಆಗುತ್ತೆ ಯಾವ ತರ ನಾನು ಎಷ್ಟು ಸ್ಪೀಡ್ ಅಲ್ಲಿ ಹೋದೆ ಆಗುತ್ತೆ. ಎರಡನೇ ವಿಧಿ ಏನು ಅಂತಂದ್ರೆ, ನನ್ನ ಹತ್ರ ಯಾವ್ದಾದ್ರು ಆಬ್ಜೆಕ್ಟ್ ಗ್ರಾವಿಟೇಷನಲ್ಲಿ ಸೋ ಸ್ಟ್ರಾಂಗ್ ಆಗಿದೆ, ಅಥವಾ ತುಂಬಾ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಗುರುತ್ವಾಕರ್ಷಣ ಶಕ್ತಿ ಇರುವಂತಹ ಆಬ್ಜೆಕ್ಟ್ ಯಾವ್ದಾದ್ರು ಇದ್ರೆ ಅದ್ರ ಹತ್ರ ಹೋಗೋದ್ರಿಂದ ನನ್ನ ಟೈಮ್ ಕಂಪ್ಲೀಟ್ ಆಗಿ ಸ್ಲೋ ಡೌನ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಭೂಮಿ ಮೇಲೆ ಇದ್ದಾಗ ನನ್ಗೆ 6 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ. ನಾನೇನಾದ್ರೂ
ಬ್ಲ್ಯಾಕ್ ಹೋಲ್ನ ಹತ್ರ ಹೋದ್ರೆ ನನಗೆ 7 ಗಂಟೆ ಆಗೋಷ್ಟರಲ್ಲಿ ಭೂಮಿ ಮೇಲೆ, ಆದರೆ ಬ್ಲ್ಯಾಕ್ ಹೋಲ್ನಲ್ಲಿ ನನಗೆ ಇನ್ನು 6 ಗಂಟೆ 1 ನಿಮಿಷ. ಸೊ ಇದು 2ನೇ ವಿಧಿ ಟೈಮ್ ಟ್ರಾವೆಲ್ ಮಾಡೋದಕ್ಕೆ. ಈಗ ನಾವು ಹೋಗೋಣ ಆಕ್ಚುಲ್ ಕತೆಗೆ. ಸೊ ನಾವು ಮಾತಾಡ್ತಿರುವಂತಹ ಈ ಕತೆ ಮಹಾಭಾರತದಲ್ಲಿ ಆಗತ್ತೆ. ಸುಮಾರು ವರ್ಷಗಳ ಮುಂಚೆ ಬರ್ತಿರುವಂತಹ ಈ ಪುರಾಣದಲ್ಲಿ ರಾಜ ಕಕುದ್ಮಿ ಮತ್ತು ತನ್ನ ಮಗಳು ರೇವತಿ ಮೇಲೆ ಒಂದು ಟೈಮ್ ಟ್ರಾವೆಲಿಂಗ್ ನ ಒಂದು ಸಣ್ಣ ಉದಾಹರಣೆ. ಕಕುದ್ಮಿ ಅನ್ನುವಂತಹ ರಾಜ ತಾನು ಆಳ್ತಾ ಇರುವಂತಹ ಜಾಗ ಯಾವುದು ಅಂತಂದ್ರೆ ಕುಶಸ್ಥಳಿ ಅಥವಾ ಕುಶಸ್ಥಳ ಅಂತ ಕೂಡ ಕರೀತಾರೆ. ಈ ಕುಶಸ್ಥಳ ವಿಶೇಷತೆ ಏನು ಅಂತಂದ್ರೆ ಈ ನಗರ ಕಂಪ್ಲೀಟ್ ಆಗಿ ನೀರಿನ ಕೆಳಗಡೆ ಇರುತ್ತೆ ಅಥವಾ ನೀರಿನಲ್ಲಿ ಸಬ್ಮರ್ಸ್ ಆಗಿರುತ್ತೆ. ಸೊ ಇದನ್ನ ಆಳ್ತಾ ಇರುವಂತಹ ರಾಜ ಕಕುದ್ಮಿ ಆಗಿರ್ತಾರೆ. ಹಾಗೆ ಇವರಿಗೆ ಒಬ್ಬ ಮಗಳು ಕೂಡ ಇರ್ತಾಳೆ. ಅವ್ರ ಮಗಳ ಹೆಸರು ಏನು ಅಂತಂದ್ರೆ ರೇವತಿ ಅಂತ. ರೇವತಿ ವಿವಾಹಿತ ವಯಸ್ಸಿಗೆ ಕೂಡ ಬರ್ತಾಳೆ. ಆ ರೇವತಿಗೆ ಮದ್ವೆ ಮಾಡ್ಬೇಕು, ಈಗ ಯಾವ್ದಾದ್ರು ಒಬ್ಬ ಒಳ್ಳೆ ವರನ ಹುಡುಕಿ ತಂದು ಅವಳನ್ನ ಮದ್ವೆ ಮಾಡ್ಬೇಕು ಅನ್ನುವಂತಹ ಒಂದು ಇಚ್ಛೆ ರಾಜ ಕಕುದ್ಮಿಗೆ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಪ್ರಪಂಚದಲ್ಲಿ ಪ್ರತಿ ಒಂದೊಂದು ಮೂಲೆ ಕೂಡ ಹುಡುಕ್ತಾರೆ, ಪ್ರತಿ ಒಂದೊಂದು ಜಾಗ ಕೂಡ ಹುಡುಕ್ತಾರೆ, ಪ್ರತಿ ಒಂದೊಂದು ರಾಜ್ಯ ಕೂಡ ಹುಡುಕ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ತನ್ನ ಮಗಳಿಗೆ ಜೋಡಿ ಆಗ್ಬೋದಾಗಿರುವಂತಹ ವರ ಯಾರು ಸಿಗುತ್ತೆ. ಸೊ ಇದರಿಂದ ತುಂಬಾ ಡಿಸಪಾಯಿಂಟ್ಮೆಂಟ್ಗೆ ಒಳಗಾಗ್ತಾರೆ ರಾಜ ಕಕುದ್ಮಿ, ಮತ್ತೆ ತುಂಬಾ ಡಿಪ್ರೆಷನ್ ಕೂಡ ಒಳಗಾಗ್ತಾರೆ. ಅದಾದ್ಮೇಲೆ ಇವರು ಸೀದಾ ಬ್ರಹ್ಮಲೋಕಕ್ಕೆ ಟ್ರಾವೆಲ್ ಮಾಡ್ತಾರೆ. ಇವರು ಮತ್ತೆ ಇವರ ಮಗಳು ಇಬ್ರು ಬ್ರಹ್ಮಲೋಕಕ್ಕೆ ಟ್ರಾವೆಲ್ ಮಾಡ್ತಾರೆ. ಬ್ರಹ್ಮನ ಹತ್ರ ಕೇಳೋದಕ್ಕೆ, ಯಾಕಂದ್ರೆ ಸೃಷ್ಟಿಕಾರನಾದಂತಹ ಬ್ರಹ್ಮರ ಹತ್ರ ಕೇಳಿದ್ರೆ ಅವ್ರು ಏನಾದ್ರೂ ಒಂದು ಪರಿಹಾರ ಕೊಡ್ಬೋದು ಇದಕ್ಕೆ ಅಂತ ಸೀದಾ ಹೋಗ್ತಾರೆ ಬ್ರಹ್ಮಲೋಕಕ್ಕೆ. ಬ್ರಹ್ಮಲೋಕದಲ್ಲಿ ಬ್ರಹ್ಮ ತನ್ನ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ನಲ್ಲಿ ಲೀನರಾಗಿರ್ತಾರೆ. ಸೊ ಇದನ್ನ ನೋಡಿ ಪೇಷಂಟ್ಲಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕಾಯ್ತಾರೆ ಇವರಿಬ್ರು, ರೇವತಿ ಮತ್ತೆ ಕಕುದ್ಮಿ. ಅವರು ತಮ್ಮ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಮುಗಿಸೋದಾದ್ಮೇಲೆ ನಾವಲ್ಲಿ ಹೋಗಿ ಮಾತಾಡೋಣ ಅಂತ. ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿಯುತ್ತೆ. ಅದಾದ್ಮೇಲೆ ಇವರಿಬ್ರು ಕೂಡ ಒಳಗಡೆ ಹೋಗ್ತಾರೆ, ಬ್ರಹ್ಮಲೋಕದ ಒಳಗಡೆ ಹೋಗ್ತಾರೆ. ಅದಾದ್ಮೇಲೆ ಬ್ರಹ್ಮರ ಹತ್ರ ಕೇಳ್ತಾರೆ, ನಾನು ಈ ರೀತಿಯಾದಂತಹ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಸಿಲುಕಿಕೊಂಡಿದ್ದೀನಿ, ನನಗೆ ಯಾವ ರೀತಿಯಾದಂತಹ ಒಳ್ಳೆ ವರ ಸಿಗ್ತಿಲ್ಲ ಮತ್ತು ನನ್ನ ಮಗಳನ್ನ ಮದುವೆ ಆಗುವಂತಹ ಯಾವುದೇ ರೀತಿಯಾದಂತಹ ಒಬ್ಬ ಒಳ್ಳೆ ವರನ ನಾನು ಹುಡುಕಾಗ್ತಿಲ್ಲ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ಬ್ರಹ್ಮರು ತುಂಬಾ ಜೋರಾಗಿ ನಗ್ತಾರಂತೆ. ನೀನು ಹುಡುಕ್ತಾ ಇರುವಂತಹ ರಾಜ, ಹುಡುಕಿರುವಂತಹ ರಾಜ, ನಿನಗೆ ಸಿಗ್ಬೇಕಾಗಿರುವಂತಹ ರಾಜ, ನೀನು ಅನ್ಕೊಂಡಿರುವಂತಹ ರಾಜ, ಇವ್ರು ಯಾರ್ಯಾರು ಇದಾರೋ ಅವರು, ಅವರ ಮಕ್ಕಳು, ಅವರ ಮರಿ ಮಕ್ಕಳು, ಅವರ ಸ್ನೇಹಿತರು, ನಿನ್ನ ಹೆಂಡತಿ ಯಾರೂ ಈಗಿಲ್ಲ ಅಂತ ಕೇಳಿಸ್ಕೊಂಡಿದ ತಕ್ಷಣ ರಾಜ ಕಕುದ್ಮಿಗೆ ತನ್ನ ಭೂಮಿ ಕುಸಿದಂಗ ಆಗತ್ತಂತೆ. ಯಾಕೆ ಅಂತ ಕೇಳಿದ್ರೆ ಭೂಮಿನಲ್ಲಿ ಆಲ್ರೆಡಿ 27 ಚತುರ್ಯುಗಗಳು ಕಳೆದು ಹೋಗ್ಬಿಟ್ಟಿರುತ್ತಂತೆ. ಅಂದ್ರೆ 27 ಚತುರ್ಯುಗಗಳು ಅಂತಂದ್ರೆ 3,24,000 ವರ್ಷಗಳು ಆಲ್ರೆಡಿ ಭೂಮಿನಲ್ಲಿ ಕಳೆದು ಹೋಗ್ಬಿಟ್ಟಿರುತ್ತಂತೆ. ಸೊ ಬ್ರಹ್ಮಲೋಕದಲ್ಲಿ ಆದಂತಹ 10-15 ನಿಮಿಷ ಭೂಮಿನಲ್ಲಿ ಆಲ್ರೆಡಿ 27 ಚತುರ್ಯುಗಗಳು ಕಳೆದು ಹೋಗ್ಬಿಟ್ಟಿರುತ್ತಂತೆ. ಆದ್ರೆ ಬ್ರಹ್ಮದೇವರು ಹೇಳ್ತಾರಂತೆ, ನೀವು ಇದ್ರ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಭೂಲೋಕದಲ್ಲಿ ನಿನ್ನ ಮಗಳಿಗೆ ಸರಿಸಾಟಿಯಾಗಿರುವಂತಹ ಒಬ್ಬ ವರ ಇದ್ದಾನೆ. ಈಗ ಭೂಲೋಕದಲ್ಲಿ ದ್ವಾಪರ ಯುಗ ನಡೀತಾ ಇರತ್ತೆ. ಭೂಲೋಕಕ್ಕೆ ನೀವು ಹೋಗಿ ಕಕುದ್ಮಿ ಕೇಳ್ತಾರಂತೆ, ಯಾರು ಆ ವರ? ಬ್ರಹ್ಮದೇವರು ಹೇಳ್ತಾರಂತೆ, ಅವ್ರಿಗೆ ಬೇರೆ ಯಾರು ಅಲ್ಲ, ಶ್ರೀಕೃಷ್ಣನ ತಮ್ಮರಾಗಿರುವಂತಹ ಬಲರಾಮ ಅಂತ ಹೇಳ್ತಾರಂತೆ. ಅದಾದ್ಮೇಲೆ ಇವರು ಭೂಲೋಕಕ್ಕೆ ಬರ್ತಾರೆ, ರೇವತಿನ ಬಲರಾಮರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಮತ್ತು ಇವರ ಒಂದು ಸುಖ ಜೀವನ ಶುರು ಆಗುತ್ತೆ. ಬಲರಾಮ ಟೆಕ್ನಿಕಲಿ ಒಬ್ಬ ಟೈಮ್ ಟ್ರಾವೆಲರ್ನ ಮದುವೆ ಆಗಿರೋದು. ಸೊ ಇವರ ಮುಂಚೆ ಅಂದ್ರೆ ದ್ವಾಪರ ಯುಗಕ್ಕಿಂತ ಮುಂಚೆ 27 ಚತುರ್ಯುಗಗಳು ಆಲ್ರೆಡಿ ಕಳೆದು ಹೋಗ್ಬಿಟ್ಟಿದೆ. 3,24,000 ವರ್ಷಗಳು ಆಲ್ರೆಡಿ ಕಳೆದು ಹೋಗ್ಬಿಟ್ಟಿದೆ. ಹಾಗೆ ಇಂತಹ ಉಲ್ಲೇಖಗಳು ಬರೀ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಮಾತ್ರ ಅಲ್ಲ, ಎಷ್ಟು ಜಾಪನೀಸ್ ಟೈಲ್ಸ್ಗಳಲ್ಲಿ ಅಥವಾ ಎಷ್ಟೋ ಬೇರೆ ರೀತಿಯಾದಂತಹ ಗ್ರಂಥಗಳಲ್ಲೂ ಉಲ್ಲೇಖ ಇದೆ. ಆದರೆ ಇದರ ಬಗ್ಗೆ ಆಕ್ಯುರೇಟ್ ಆಗಿ ಹೇಳಿರುವಂತಹ ಗ್ರಂಥಗಳು ಯಾವುದು ಅಂತಂದ್ರೆ ನಮ್ಮ ಹಿಂದೂ ಸನಾತನ ಗ್ರಂಥಗಳು. ನಮಗೆ ಅದರ ಬಗ್ಗೆ ತುಂಬಾ ಗರ್ವ ಇದೆ. ನಾವು ಅದರ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬಹುದು. ಇನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ತುಂಬಾ ಇನ್ಫಾರ್ಮೇಶನ್ಗಳು ಪಡೆಯೋದಕ್ಕೆ ಮಾರ್ಗಗಳಿದಾವೆ. ಯಾರು ಅಷ್ಟೊಂದು ಸಮಯ ಕೂಡ ಕೊಡ್ತಿಲ್ಲ ಅದಕ್ಕೆ. ಸೊ ಇದರ ಬಗ್ಗೆ ನಮ್ಗೆ ಮಾಹಿತಿ ಕಡಿಮೆ ಇರೋದ್ರಿಂದ ನಮ್ಗೆ ಅದರ ಉದಾಹರಣೆಗಳು ಅಥವಾ ನಮ್ಮ ಇಮ್ಯಾಜಿನೇಷನ್ ತುಂಬಾ ಚಿಕ್ಕದಾಗಿರೋದ್ರಿಂದ ನಮ್ಮ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿಗಿಂತ ತುಂಬಾ ವೇ ಅಹೆಡ್ ಆಫ್ ಟೈಮ್ ಇದೆ. ಸೊ ಅದಕ್ಕೆ ನಮ್ಗೆ ಅರ್ಥ ಆಗದೆ ಇರೋದು. ಮುಂದೆ ಯಾರೋ ಗೊತ್ತು, ಒಂದು ದಿನ ನಾನು, ನೀವು ಅಥವಾ ಯಾರಾದರೂ ಒಬ್ಬರು ಅದನ್ನ ಕಂಡುಹಿಡಿಬೋದು. ಸೊ ಇದೇ ರೀತಿಯಾದಂತಹ ಫ್ಯಾಕ್ಟ್ಸ್ಗಳಿಗೆ, ಸ್ಟೋರಿಗಳಿಗೆ ಮತ್ತು ಮಾಹಿತಿಗಳಿಗೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಗೊತ್ತಿದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹಾಕಿ. ಅದ್ರ ಬಗ್ಗೆ ವಿಡಿಯೋ ನಾನು ಮಾಡ್ತೀನಿ. ಧನ್ಯವಾದಗಳು.